ಇಟ್ಕೊಂಡಿದ್ರಿ ಅಂತ ಕೇಳ್ದ. ಹಾಗೆಲ್ಲ ಮಾಡಬೇಕು, ಮುಗಿಟ್ಕೊಂಡ್ರೆ ದೇವ್ರ ಕಾಣಿಸ್ತಾ. ನೋಡಪ್ಪ, ನಾನು ನಿಂತಿದ್ದೀನಿ, ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ವರಮಾಲ ಪೀತಾಂಬರ ಕಿರೀಟ ಧಾರ ಮಾಡ್ಕೊಂಡು ಕೊಡು. ನನಗೆ ಯಾವ ಬ್ರಾಹ್ಮಣ ಮೂಗು ಹಿಡ್ಕೊಂಡು ಕೂತ್ರ ದೇವ್ರು ಕಾಣಿಸ್ತಾನೆ ಅಂತ ಹೇಳ್ದ, ಆ ಬ್ರಾಹ್ಮಣ ಕರ್ಕೊಂಡು ಬರ್ತೇನೆ. ದೇವ್ರು ಬಂದಾನೆ, ದೇವರ ಕಟ್ಟಿಯಾಗಿ ಗಿಡಕ್ಕೆ ಕೊಡಿಸಿದ್ದೀನಿ, ಬಂದು ನೋಡ್ಬೇಕು. ಅವನು ಅಷ್ಟು ಹೇಳಿ ಹೋಗ್ಬಿಟ್ಟು ಮುಗಿದೋಯ್ತು. ನಿನಗೆ ಆಚಾರ ಇವರೇ ದೇವರು ಅಂತ ಯಾರ ಸರ್ಟಿಫೈ ಆಯ್ತು, ಅವ್ರಿಗೆ ವಿಷಯ ಆಯ್ತು. ಬೇಕು ಅಂತ ನಾನು ಕರೆದಿಲ್ಲ. ಅವ್ರು ಏನೋ ಹೇಳಿದ್ರು, ಮೂಗು ಹಿಡ್ಕೊಂಡು ಗಟ್ಟಿಯಾಗಿ ಕೂತ ದೇವ್ರು ಕಾಣಿಸ್ತಾನೆ ಅಂತಂದ್ರು. ಅದಕ್ಕೆ ನಾನು ಮೂಗು ಹಿಡ್ಕೊಂಡು ಅವ್ರು ಕೂತಂತೆ ನಾನು ಕೂತೆ, ನೀನು ಕಾಣಿಸ್ತೀನಿ. ಸರಿ, ನಾನಂತೂ ಬಂದಿದ್ದೀನಿ, ನೀನು ಅನುಗ್ರಹ ಮಾಡ್ತೀನಿ, ಮಗಳ ಮೇಲೆ ಬೆಳೆಸ್ತೀನಿ. ಅವು ಮೇಯ್ತಿರ್ತಾವ, ನನಗೆ ಹಸಿವಾದ, ನಾನು ತಿಂತೀನಿ, ಒಬ್ಬನೇ ಇದ್ದೀನಿ, ಆಟ ಆಡ್ತೀನಿ. ದನಗಳಂತ ಮನೆಗೆ ಹೋದ, ಮನೆ ಕಟ್ಟಿ ಹಾಕಿದ. ಮರು ದಿವಸ ಮತ್ತೆ ತಾಯಿ ಬುತ್ತಿ ಕಟ್ಟಿಕೊಟ್ಲು, ಕಟ್ಕೊಂಡ ಮನೆಗೆ ಬಂದ. ದನ ಕಾಲಿಕಾಗಿ ಬಂದ, ದನಗಳನ್ನು ಮೇಲಿಗೆ ಆಗಿಬಿಟ್ಟ. ಆಟ ಆಡಬೇಕು ಅಂತ ಅನಿಸ್ತು. ಗಟ್ಟಿ ಹೋಗೋಣ ಕೂತ. ದೇವ್ರ ಪ್ರತ್ಯಕ್ಷ ಆಗದ, ಬಂದ, ಬಾ ಆಟ ಆಡೋಣ. 2-3 ತಿಂಗಳು ದೇವ್ರ ಜೊತೆಗೆ ದಿನ ಆನಂದದಿಂದ ಹುಡುಗ. ದೇವರು ದೊಡ್ಡವನು ಅಂತ